ಓಕೆ, ಇನ್ನು ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಈಗ ಸಂಪುಟ ಪುನರ್ರಚನೆ ಮತ್ತು ಪವರ್ ಶೇರಿಂಗ್ ವಿಚಾರ. ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಫ್ಟ್ ಆಯ್ತಾ ಡಿಕೆ ಬಣ? ಡಿಕೆ ಅತ್ಯಾಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೂ ಸಿಎಂ ಆಗುವ ಅವಕಾಶ ಸಿಗಬೇಕು, ನಾಳೆಯೇ ಸಿಎಂ ಮಾಡಿ ಎನ್ನುವಷ್ಟು ನಾನು ದೊಡ್ಡವನಲ್ಲ, ಮಾಡಿ ಮುಂದಕ್ಕೆ, ಈ ಅವಧಿಯಲ್ಲೇ ಸಿಎಂ ಮಾಡಬೇಕು ಅಂತ ಹೇಳುವಷ್ಟು ದೊಡ್ಡವನಲ್ಲ. ನೋಡಿ ಹೆಂಗೆ ಯೂಟರ್ನ್ ಹೊಡಿತಾ ಇದ್ದಾರೆ ಒಬ್ಬೊಬ್ಬರೇ ಅಂತಂದ್ಬಿಟ್ಟು. ಮೊದಲೆಲ್ಲ ಏನು ಮಾತಾಡ್ತಾ ಇದ್ರು, ಹೌದು ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು, ಈ ಟರ್ಮಲ್ಲೇ ಆಗಬೇಕು, ಆಗೇ ಬಿಡ್ತಾರೆ, 2.5 ವರ್ಷ ಆದಮೇಲೆ ಆಗ್ತಾರೆ ಅಂತಿದ್ದವರು ಈಗ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರೆ. ಅಂದರೆ ಅರ್ಥ ಸಿದ್ದರಾಮಯ್ಯ ಬಣ ಮೇಲ್ಗೈ ಆಗ್ತಾ ಇದೆ ಅಂತನೋ ಅಥವಾ ಡಿ ಕೆ ಶಿವಕುಮಾರಿಂದನೇ ಈ ರೀತಿಯಾದ ಸೂಚನೆ ಬಂದಿದೆಯೋ ಗೊತ್ತಿಲ್ಲ. ಅವ್ರು ಆಗಬೇಕು, ನಿಜ, ಈಗಲೇ ಆಗಬೇಕು, ನಾಳೆನೇ ಆಗಬೇಕು, ಈ ಟರ್ಮಲ್ಲೇ ಆಗಬೇಕು ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ. ಸಂಪುಟ ಪುನರ್ರಚನೆ ಹತ್ತಿರ ಬರ್ತಾ ಬರ್ತಾ ಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಬದಲಾಯಿಸ್ತಾರೆ ಬಣ್ಣಗಳನ್ನು. ಸಚಿವ ಸಂಪುಟ ಪುನರ್ರಚನೆ ಹಾಗೂ ಪವರ್ ಶೇರಿಂಗ್ ಜಟಾಪಟಿ ನಡುವೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ. ಮುಂದೇನು ಅನ್ನುವಂಥ ಸಹಜವಾದ ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಿದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಜೊತೆಗಿದ್ದಾರೆ. ಸರ್, ಬಾಲಕೃಷ್ಣ ಅವರೇ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, 5 ಬಾರಿ ಶಾಸಕರಾಗಿದ್ದೀರಿ, ಈ ಬಾರಿ ಸಚಿವರು ಆಗಲೇಬೇಕು ಅನ್ನೋ ತುಂಬ ಆಸೆ ಬೇರೆ ಇಟ್ಕೊಂಡಿದ್ದೀರಿ. 2 ವರ್ಷ ಆದಮೇಲೆ ಯಾಕೋ ಗಾಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲ, ತಮ್ಗೇನು ಮಾಹಿತಿ ಇದೆ? ಇಲ್ಲ, ಆ ಥರ ಏನಿಲ್ಲ. ಈ ಬಾರಿ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹೆಚ್ಚಿನದಾಗಿ ನಿಮ್ಮ ಮಾಧ್ಯಮದವ್ರು ಕನ್ಸಿಡರ್ ಮಾಡಿದಿರಲ್ಲ, ನನ್ನನ್ನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ಲ ಮಾಧ್ಯಮದಲ್ಲೂ ನನ್ನ ಹೆಸರು ಬಿತ್ತಾರ ಮಾಡ್ತಾ ಇದ್ದೀರಲ್ಲ. ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಹೈಕಮಾಂಡ್ ಕೂಡ ನೀವು ಯಾವ ರೀತಿ ಕನ್ಸಿಡರ್ ಮಾಡಿದ್ದೀರೋ ಮಾಧ್ಯಮದವರು, ಆ ರೀತಿ ಹೈಕಮಾಂಡ್ ಕೂಡ ಕನ್ಸಿಡರ್ ಮಾಡ್ತದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅಂದರೆ ಪಾಪ ಡಿ ಕೆ ಶಿವಕುಮಾರ್ ಹೃದಯಕ್ಕೆ ಹತ್ತಿರದಲ್ಲಿದ್ದೀರಿ, ಮುಖ್ಯಮಂತ್ರಿಗಳು ಮನಸ್ಸಿಗೆ ಹತ್ತಿರದಲ್ಲಿ ಹೋಗ್ತಾ ಇದ್ದೀರಿ, ಹಾಗಾಗಿ ಸಹಜವಾಗಿ ನೀವು ಅಲ್ಲಿ ರೇಸಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ನಾವು ಹಾಕಿದ್ವಿ ಅಷ್ಟೇ. ಆಯಿತು, ನಿಮ್ಮ ಆಸೆನೂ ಅದೇ ಇದೆ. ನಾನು ನಿಮ್ಮ ಖಂಡಿತ ಧನ್ಯವಾದ ಹೇಳಿದ್ನಲ್ಲ ನಿಮ್ಗೆಲ್ರಿಗೂ ಕೂಡ. ನನಗೂ ಕೂಡ ವಿಶ್ವಾಸ ಇದೆ, ಈ ಬಾರಿ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ತಮಗೇನೋ ಕನ್ಸಿಡರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ, ಆದರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೋ ಅನ್ನೋ ಆತ್ಮವಿಶ್ವಾಸ ಮುಖ್ಯಮಂತ್ರಿಗಳು ಇದ್ದಂಗಿಲ್ಲ, ಸದ್ಯಕ್ಕೆ ಆಗಲಿ ಅನ್ನುವಂಥ ಆಸೆ ಉಪಮುಖ್ಯಮಂತ್ರಿಗಳಿಗೂ ಇದ್ದಂಗಿಲ್ಲ. ಅಲ್ಲ, ನನಗೂ ಅದು ಅಭಿಪ್ರಾಯ, ನನಗೆ ಆ ವಿಚಾರ ಗೊತ್ತಿಲ್ಲ. ಆದರೆ ನಾನು ಕನ್ಸಿಡರ್ ಮಾಡ್ತಾರೆ. ಆಗದೇವ್ರು ಹೆಂಗೆ ಕನ್ಸಿಡರ್ ಮಾಡ್ತಾರೆ? ಅದನ್ನು ಆಗದೇವ್ರು ನಾನು ಕೇಳೋಕ್ಕಾಗಲ್ವಲ್ಲ, ಆದರೆ ನಾನು ಕನ್ಸಿಡರ್ ಮಾಡ್ತಾರೆ. ಯಾಕೆ ಆಗ್ತಾ ಇಲ್ಲ ಅನ್ನೋ ಬಗ್ಗೆ ತಮಗೆ ಗೊತ್ತಿಲ್ವಾ? ಇಲ್ಲ, ನನಗೆ ಅದ್ರ ಬಗ್ಗೆ ಆ ವಿಚಾರನ ಮಾತಾಡೋಷ್ಟು ದೊಡ್ಡವನು ಅಲ್ಲ ನಾನು. ನನಗೆ ಅದ್ರ ವಿಚಾರನೂ ನನಗೆ ಗೊತ್ತಿಲ್ಲ. ಅದು ಹೈಕಮಾಂಡಲ್ಲಿ ಸಹಜವಾಗಿ ಇವೆಲ್ಲ ಪ್ರಕ್ರಿಯೆಗಳು ಎಲ್ಲ ಪಕ್ಷದಲ್ಲೂ ಇರ್ತಕ್ಕಂಥದ್ದೇ. ಬಟ್ ಏನು ನಡೀತದೆ ಅಂತೇಳಿ ಯಾರೂ ಕೂಡ ನಮ್ಮ ಹತ್ರ ಏನು ಚರ್ಚೆ ಮಾಡಿಲ್ಲ. ಯಾವುದೇ ಪಕ್ಷದ ವೇದಿಕೆಗಳಲ್ಲೂ ಕೂಡ ಇವೆಲ್ಲ ಚರ್ಚೆ ಆಗಿಲ್ಲ. ಸಹಜವಾಗಿ ಅವರವ್ರ ಆಕಾಂಕ್ಷೆಗಳನ್ನ ಹೈಕಮಾಂಡ್ ಮುಂದೆ ಅವರು ಮನವಿ ಮಾಡ್ಕೊಳ್ತಕ್ಕಂಥದ್ದು ಸಹಜ. ಅದರಂತೆ ಇರ್ಬೋದೇನೋ, ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನೋ, ಉಪಮುಖ್ಯಮಂತ್ರಿಗಳ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀವಿ ನಾವು. ನೇರವಾಗಿ ಅವ್ರಗಳ ಹತ್ರ ಚರ್ಚೆ ಮಾಡಿ ನಾವು ಆ ವಿಚಾರ ತಿಳ್ಕೊಂಡಿಲ್ಲ ಇನ್ನು. ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಆರಂಭದಲ್ಲೂ ಕೂಡ 2.5 ವರ್ಷ ಪವರ್ ಶೇರಿಂಗ್ ಅನ್ನೋ ಮಾತು ಕೇಳಿ ಬಂದಿತ್ತು. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ ಪಟ್ಟಿಡಿದ್ದಾರೆ, ಉಪಮುಖ್ಯಮಂತ್ರಿಗಳು ನನ್ನ ಪಾಲಿನ ನ್ಯಾಯ ನನಗೆ ಕೊಡಿ ಅಂತ ಅವ್ರು ಪಟ್ಟಿಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದು ಹಾಗೆ ತಳ್ಕೊಂಡು ಬರ್ತಾ ಇದೆ ಅನ್ನುವಂಥ ಮಾಹಿತಿ. ಸರ್, ಗೊತ್ತಿಲ್ಲ, ನನಗೆ ಆ ಮಾಹಿತಿ ನನ್ನ ಹತ್ರ ಇಲ್ಲ. ಸಹಜವಾಗಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಡೀತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಅದು ಏನು ಮಾತಾಡಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ನಮ್ಮ ಅಭಿಪ್ರಾಯ ಏನಂತಂದರೆ, ನಾವು ನಾಳೆ ಮಾಡಿಬಿಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ನಾವು ತಯಾರಿಲ್ಲ, ಅಷ್ಟು ದೊಡ್ಡವರು ಅಲ್ಲ ನಾವು. ಆದರೆ ಒಂದು ಬಾರಿ ನಮ್ಮ ಪಕ್ಷದಲ್ಲಿ ಅವರ ಸೇವೆಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ಅಭಿಪ್ರಾಯ. ಅದು ಯಾವ ಅವಧಿ ಅಂತಲೂ ಪ್ರಶ್ನೆ, ಇದೇ ಅವಧಿ ಇಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಹೈಕಮಾಂಡು ಅದನ್ನು ಅವ್ರು ತೀರ್ಮಾನ ಮಾಡಬೇಕು. ಇವನ್ನ ನಾವೇ ನಾಳೆ ಮಾಡಿ ಅಂತ ಹೇಳ್ತಕ್ಕಂಥಷ್ಟು ದೊಡ್ಡವರು ಅಲ್ಲ ನಾವು ಈ ಪಕ್ಷದಲ್ಲಿ, ನಾವಿನ್ನೂ ಕೂಡ ಚಿಕ್ಕವರು ನಾವು ಇದರಲ್ಲಿ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ರೆಬಲ್ ಆಗಿ ಮಾತನಾಡ್ತಿದ್ದಂಥ ಬಾಲಕೃಷ್ಣ ಅವರು, ಹೌದು ಡಿ ಕೆ ಶಿವಕುಮಾರ್ ಅವರು ಆಗಬೇಕ್ರಿ ಮುಖ್ಯಮಂತ್ರಿ ಅಂತ ಬಾಲಕೃಷ್ಣ ಅವರು ಇಡೀ ಧ್ವನಿಯೆಲ್ಲ ಮೆತ್ತಗಾಗಿ ತುಂಬ ಸಣ್ಣಕ್ಕೆ ಮಾತಾಡ್ತಿದ್ರಲ್ಲ, ಯಾಕೆ? ಇಲ್ಲ, ಸ್ವಲ್ಪ ಒಂದು ವಾರದಿಂದ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಆಗಿದೆ, ಕಾನ್ಸ್ಟೆನ್ಸಿಯಲ್ಲಿ ಓಡಾಡಿ ಅದಕ್ಕೆ ಸ್ವಲ್ಪ ವಾಯ್ಸ್ ಕಡಿಮೆ ಆಗಿದೆ. ಒರಿಜಿನಲ್ ವಾಯ್ಸು ಸ್ವಲ್ಪ ಸ್ಟ್ರೆಸ್ ಎಲ್ಲ ರಿಲೀಫ್ ಆದಮೇಲೆ ಬರ್ತದೆ. ಓಕೆ, ಅದಕ್ಕೊಂದು ಸಮಯ, ಗಳಿಗೆ, ಶುಭ ಮುಹೂರ್ತ ಬರಬೇಕು. ಅಂದರೆ ಆ ಧ್ವನಿ ಒಳಗಡೆ ಇದೆ, ಈಗ ಬರ್ತಾ ಇಲ್ಲ ಅಷ್ಟೇ, ಸದ್ಯಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅದೆಲ್ಲ ಸ್ವಲ್ಪ ರಿಲೀವ್ ಆಗ್ಬೇಕಲ್ಲ, ನಮ್ಮ ಸ್ಟ್ರೆಸ್ ಎಲ್ಲ ಹೋಗ್ಬೇಕಲ್ಲ. ಅದು ಹೋದ್ಮೇಲೆ ಪ್ರಯತ್ನ ಮಾಡಿ ನೋಡೋಣ, ಈಗೇನು ತೊಂದರೆ ಇಲ್ಲ, ಈಗಲೇ ಆಗ್ಬಿಡ್ಲಿ ಒಂದು ಪ್ರಯತ್ನ ಬೇಕಾರೆ. ಯಾಕೆ ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಚೆನ್ನಾಗಿರಿ. ಆಲ್ ರೈಟ್, ಬಾಲಕೃಷ್ಣ ಅವರ ಮಾತು ಇರ್ಬೋದು, ಯಾರ್ದಾದ್ರೂ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಅಥವಾ ಈಗ ಆ ಗಟ್ಟಿ ಧ್ವನಿ ಈಗ ಬೇಡ ಅಂತಲೂ ಇರ್ಬೋದು. ಹಿಂದೆಲ್ಲ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹಿಂದೆಲ್ಲ ಮಾತಾಡಿದ್ದಾರೆ.
ಈಗ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ.